ಅಯ್ಯೋ, ಈ ತಿಂಗಳ ಸ್ಯಾಲ್ರಿ ಬಿಲ್ ಪುಷ್ ಮಾಡಕ್ಕಾಗ್ತಿಲ್ವಲ್ಲ. ಸಿಸ್ಟಮ್ ಇನ್ನೂ ಸುರೇಶ್ ಸರ್ ಹೆಸರನ್ನೇ ತೋರಿಸ್ತಿದೆ. ಏನಮ್ಮ ಸವಿತಾ, ಯಾಕಿಷ್ಟು ಟೆನ್ಷನ್ ಆಗಿದ್ಯಾ? ಬಿಲ್ ರೆಡಿ ಆಯ್ತಾ? ಸರ್, ಬಿಲ್ ರೆಡಿ ಇದೆ. ಆದ್ರೆ ನಾನು ವೆರಿಫಿಕೇಷನ್ಗೆ ಕಳಿಸೋಣ ಅಂದ್ರೆ ನಿಮ್ ಹೆಸರು ತೋರಿಸ್ತಿಲ್ಲ. ಇನ್ನು ಹಳೆಯ ಅಧಿಕಾರಿಯಾದ ಸುರೇಶ್ ಸರ್ ಹೆಸರೇ ಬರ್ತಿದೆ. ಓಹೋ, ಅಂದ್ರೆ ನಾವು ಮೊದಲು ರೋಲ್ ಚೇಂಜ್ ಮಾಡಬೇಕು ಅಲ್ವಾ? ಹಾಗಾದ್ರೆ ರೋಲ್ ಹೇಗೆ ಚೇಂಜ್ ಮಾಡಬೇಕು ಸರ್? ಜಿಕೆ ಫೈನಲ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಇಂದು ನಾವು HRMS2 ನಲ್ಲಿ ಬರುವಂಥ ಪೇ ವೆರಿಫೈಯರ್ ಆಗಿರಬಹುದು, ಪೇ ಇನಿಷಿಯೇಟರ್ ಆಗಿರಬಹುದು, ಪೇ ಅಪ್ರೂವರ್ ಆಗಿರಬಹುದು, ಅವರ ಒಂದು ರೋಲ್ ಅನ್ನು ಯಾವ ರೀತಿಯಾಗಿ ಬದಲಾವಣೆ ಮಾಡಬೇಕು ಎಂಬುದರ ಬಗ್ಗೆ ನೋಡೋಣ. ಮೊದಲಿಗೆ ಸೆಲೆಕ್ಟ್ ರೋಲ್ ಇದ್ದಲ್ಲಿ ಪೇ ಅಪ್ರೂವರ್ ಅನ್ನು ಸೆಲೆಕ್ಟ್ ಮಾಡಿ, ನಂತರ ಪೇ ಅಪ್ರೂವರ್ ನಲ್ಲಿ ಮೈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಮೈ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇದರಲ್ಲಿ ಮೈ ಆಫೀಸ್ ಇದ್ದಲ್ಲಿ ಬಂದುಬಿಟ್ಟು ಮೈ ಆಫೀಸ್ ಮೇಲೆ ಕ್ಲಿಕ್ ಮಾಡಿ, ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮೊಬೈಲ್ ಸಂಖ್ಯೆಯನ್ನು ಸಹ ಬದಲಾವಣೆ ಮಾಡಬಹುದು. ಆಕ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ KJID ಸಂಖ್ಯೆ ಇದ್ದಲ್ಲಿ ಪೆನ್ಸಿಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಹೊಸ KJID ಸಂಖ್ಯೆ ಅಂದರೆ ರೋಲ್ ಅನ್ನು ಬದಲಾವಣೆ ಮಾಡಬೇಕಾದಂಥ ಹೊಸ ಸಿಬ್ಬಂದಿಯ KJID ಸಂಖ್ಯೆಯನ್ನು ನಮೂದಿಸಿ, ರಿಮಾರ್ಕ್ ಅನ್ನು ನಮೂದಿಸಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಪೇ ಅಪ್ರೂವರ್ ಮೊಬೈಲಿಗೆ OTP ಬರುವುದು. ನಂತರ ಪೇ ಅಪ್ರೂವರ್ಗೆ ಬಂದಂಥ OTPಯನ್ನು ನಮೂದಿಸಿ ವ್ಯಾಲಿಡೇಟ್ OTPಯ ಮೇಲೆ ಕ್ಲಿಕ್ ಮಾಡಬೇಕು. OTP ವೆರಿಫೈಡ್ ಸಕ್ಸೆಸ್ಫುಲಿ, ಮ್ಯಾಪಿಂಗ್ ಹ್ಯಾಸ್ ಬಿನ್ ಡನ್ ಎಂದು ಬರುವುದು. ಹೊಸದಾದಂತಹ KJID ಸಂಖ್ಯೆಗೆ ಮ್ಯಾಪ್ ಆಗಿರುವುದನ್ನು ನೋಡಬಹುದು.